ಗಳು ಈ ಭಯೋತ್ಪಾದಕರ ದಾಳಿ ನಡೆದ ನಂತರ ಮಿಲಿಟರಿ ಕಾರ್ಯಾಚರಣೆ ಮತ್ತು ಮಿಲಿಟರಿ ಸಿಬ್ಬಂದಿ ಕಾಣ್ತಾ ಇರತಕ್ಕಂಥ ದೃಶ್ಯಾವಳಿಗಳಿದು. ಪಾಕಿಸ್ತಾನದ ಮೂಲದವರು ಅಥವಾ ಮತ್ತಾರೋ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಆದರೆ ಭಯೋತ್ಪಾದಕರು ನಡೆಸಿದಂಥ ದಾಳಿಗೆ, ಪೆಹಲ್ಗಾವ್ನಲ್ಲಿ ನಡೆಸಿದಂಥ ದಾಳಿಗೆ ಶಿವಮೊಗ್ಗದ ನಿವಾಸಿ ಗುಂಡೇಟಿನಿಂದ ಸಾವು ಕಂಡಿದ್ದಾರೆ. ಮಂಜುನಾಥ್ ರಿಯಲ್ ಎಸ್ಟೇಟ್ ಉದ್ಯಮಿ, ಶಿವಮೊಗ್ಗದ ವಿಜಯನಗರ ಬಡಾವಣೆ ನಿವಾಸಿ. ಏಪ್ರಿಲ್ 19ನೇ ತಾರೀಕು ಇವರು ಪ್ರವಾಸ ತೆರಳಿದ್ರು. ತಮ್ಮ ಪತ್ನಿ ಪಲ್ಲವಿ ಹಾಗೂ ಮಗ ಸುರಕ್ಷಿತ್ ಇವರಿಬ್ಬರ ಜೊತೆಗೆ ಅವರು ಪ್ರವಾಸಕ್ಕೆ ತೆರಳಿದರು. ಇತ್ತೀಚಿನ ದಿನಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರ ನಿಧಾನವಾಗಿ ಪ್ರವಾಸಿಗರಿಗೆ ತೆರೆದುಕೊಳ್ತಾ ಇತ್ತು. ಪ್ರವಾಸಿಗರ ಸಂಖ್ಯೆಯಲ್ಲಿ ವೃದ್ಧಿ ಕಾಣಿಸ್ಕೊಳ್ತಾ ಇತ್ತು. ಆದರೆ ಈಗ ಭಯೋತ್ಪಾದಕರು ಮತ್ತೆ ಅಟ್ಟಹಾಸವನ್ನು ಮೆರೆದಿದ್ದಾರೆ. ಶಿವಮೊಗ್ಗದ ನಿವಾಸಿ ಮಂಜುನಾಥ್ ಅವರು ಗುಂಡೇಟಿಗೆ ಸಾವು ಕಂಡಿದ್ದಾರೆ. ಒಟ್ಟು 12 ಜನರ ಪ್ರವಾಸಿಗರ ಗುಂಪು ಪೆಹಲ್ಗಾವ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಮೇಲೆ ದಾಳಿ ನಡೆದಿದೆ. 6 ಜನ ಪ್ರವಾಸಿಗರು ಗಾಯಗೊಂಡಿದ್ದಾರೆ. ಆದರೆ ಗುಂಡೇಟಿನಿಂದ ತೀವ್ರವಾಗಿ ಗಾಯಗೊಂಡಿದ್ದಂಥ ಮಂಜುನಾಥ್, ಶಿವಮೊಗ್ಗದ ರಿಯಲ್ ಎಸ್ಟೇಟ್ ಉದ್ಯಮಿ, ಸಾವು ಕಂಡಿದ್ದಾರೆ. ಇದು ಭಯೋತ್ಪಾದಕರ ಘಟನೆ, ದಾಳಿಯ ಘಟನೆ ನಡೆದಂಥ ನಂತರದ ದೃಶ್ಯಾವಳಿಗಳು ನೀವು ನೋಡ್ತಾ ಇದ್ದೀರಿ ತೆರೆಯ ಮೇಲೆ. ಪೆಹಲ್ಗಾವ್ನಲ್ಲಿ ನಡೆದಂಥ ಘಟನೆ ಇದು. ಜಮ್ಮು ಕಾಶ್ಮೀರಕ್ಕೆ ತೆರಳಿದಂಥ ಪ್ರವಾಸಿಗರ ಮೇಲೆ, ಕರ್ನಾಟಕದ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆದಿದೆ. ಶಿವಮೊಗ್ಗದ ಮಂಜುನಾಥ್ ಸಾವು ಕಂಡಿದ್ದಾರೆ. ಈ ಘಟನೆ ನಡೆದು ಕೆಲವೇ ಗಂಟೆಗಳಾಗಿದ್ದು ಹೆಚ್ಚಿನ ಮಾಹಿತಿ ತಿಳಿಬೇಕಾಗಿದೆ. ಮಂಜುನಾಥ್ ಅವರು ಸಾವು ಕಂಡಿದ್ದಾರೆ ಅಂತ ಹೇಳಿ ಅವರ ಪತ್ನಿ ಪಲ್ಲವಿ ಶಿವಮೊಗ್ಗದ ಮಾಧ್ಯಮಗಳಿಗೆ ಖಚಿತಪಡಿಸಿದ್ದಾರೆ. ಘಟನೆಯಲ್ಲಿ 6 ಜನರ ಸಾವಾಗಿದೆ. ಪ್ರವಾಸಿಗರ ಸ್ವರ್ಗ ಅಂತಾನೆ ಕರೆಯಲ್ಪಡ್ತಾ ಇದ್ದಂಥ ಜಮ್ಮು ಕಾಶ್ಮೀರದಲ್ಲಿ ಇನ್ನೂ ಭಯೋತ್ಪಾದಕರ ದಾಳಿ ನಿಂತಿಲ್ಲ. ಏನೆಲ್ಲ ಸುರಕ್ಷತಾ ಕ್ರಮಗಳನ್ನು, ಸುಧಾರಣಾ ಕ್ರಮಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಇಡೀ ರಾಜ್ಯವನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದೆ ಕೇಂದ್ರ ಸರ್ಕಾರ. ಹಸಿರು ಕಣಿವೆಗಳ ಈ ಪೆಹಲ್ಗಾಂವ್ ಪ್ರವಾಸಿಗರ ಅತ್ಯಂತ ಆಕರ್ಷಣೀಯ ತಾಣ ಇದು. ರಕ್ಷಣಾ ಕಾರ್ಯಾಚರಣೆ ಬಿಗಿಯಾಗಿಯೇ ಇದೆ. ಆದರೂ ಅವರೆಲ್ಲರ ಕಣ್ಣು ತಪ್ಪಿಸಿ ಭಯೋತ್ಪಾದಕರ ದಾಳಿ ನಡೆದಿದೆ. 7200 ಅಡಿ ಎತ್ತರದಲ್ಲಿ ಇರತಕ್ಕಂಥ ಈ ಪೆಹಲ್ಗಾಂವ್ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾರೆ ಇಲ್ಲಿಗೆ. ಇಲ್ಲಿನ ಹಸಿರನ್ನ, ಹಿಮವನ್ನ ಕಣ್ತುಂಬಿಕೊಳ್ಳೋದಕ್ಕಾಗಿ ಹೋಗ್ತಾರೆ. ಅದೇ ರೀತಿ 12 ಜನ ಪ್ರವಾಸಿಗರ ತಂಡ ಜಮ್ಮು ಮತ್ತು ಕಾಶ್ಮೀರ ಪ್ರವಾಸದಲ್ಲಿ ಪೆಹಲ್ಗಾಂವ್ಗೆ ಭೇಟಿ ಕೊಟ್ಟಿತ್ತು. ಹಸಿರಿನಿಂದ ತುಂಬಿರತಕ್ಕಂಥ ಪೆಹಲ್ಗಾಂವ್, ಇಲ್ಲಿ ಇರತಕ್ಕಂಥ ತುಲಿಯಾನ್ ಸರೋವರ ಪ್ರವಾಸಿಗರ ಆಕರ್ಷಣೆ ಕೇಂದ್ರ. ಅದು ಆ ಕ್ಷೇತ್ರವನ್ನ ವೀಕ್ಷಣೆ ಮಾಡಕ್ಕೆ ಹೋಗ್ತಾರೆ. ಜೊತೆಗೆ ಸ್ಕೀಯಿಂಗ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ ಪ್ರವಾಸಿ ತಾಣದಲ್ಲಿ. ಅದೇ ರೀತಿ ಕರ್ನಾಟಕದ ಪ್ರವಾಸಿಗರು ಹೋಗಿದ್ರು. ಶಿವಮೊಗ್ಗದ ಮಂಜುನಾಥ್ ಅವರು ತಮ್ಮ ಪತ್ನಿ ಪಲ್ಲವಿ ಹಾಗೂ ಮಗ ಸುರಕ್ಷಿತ್ ಜೊತೆಗೆ ಈ ಪೆಹಲ್ಗಾಂವ್ಗೆ ಹೋಗಿದ್ರು. ಕೋಲಾಹೋಯ್ ಹಿಮಪರ್ವತದ ತಪ್ಪಲಿನಲ್ಲೇ ಇರತಕ್ಕಂಥ ಈ ಪೆಹಲ್ಗಾಂವ್ ಪಟ್ಟಣ ಜಮ್ಮು ಕಾಶ್ಮೀರದ ಅತ್ಯಂತ ಸುಂದರ ಪಟ್ಟಣಗಳಲ್ಲಿ ಒಂದು. ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗಿತ್ತು. ಆದರೆ ಕೇಂದ್ರ ಸರ್ಕಾರದ ಕ್ರಮದ ಮೇಲೆ ಭರವಸೆ ಹೊಂದಿದಂಥ ಪ್ರವಾಸಿಗರು ಮತ್ತೆ ಜಮ್ಮು ಕಾಶ್ಮೀರಕ್ಕೆ ಹೋಗಲಿಕ್ಕೆ ಶುರು ಮಾಡಿದರು. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯುವ ಪ್ರದೇಶ ಪೆಹಲ್ಗಾಂವ್. ಎತ್ತರದ ಬೆಟ್ಟಗಳು, ಹಸಿರು ಹುಲ್ಲುಗಾವಲನ್ನು ಹೊಂದಿದಂಥ ಪ್ರದೇಶ. ಪ್ರವಾಸಕ್ಕೆ ಹೋದಂಥವರು ಪೆಹಲ್ಗಾಂವ್ಗೆ ಭೇಟಿ ಕೊಡ್ತಾರೆ. ಜಮ್ಮು ಕಾಶ್ಮೀರಕ್ಕೆ ಹೋದವರು ದಾಲ್ ಸರೋವರದಂತೆ
ಪೆಹಲ್ಗಾವ್ನ ತುಲಿಯಾನ್ ಸರೋವರವನ್ನು ಸಹ ನೋಡಲಿಕ್ಕೆ ಹೋಗ್ತಾರೆ. ಈಗ ಅಲ್ಲಿ ಭಯೋತ್ಪಾದಕರ ದಾಳಿ ನಡೆದಿದೆ. 12 ಜನ ಪ್ರವಾಸಿಗರ ಗುಂಪಿನ ಮೇಲೆ ದಾಳಿಯಾಗಿದೆ. 6 ಜನ ಪ್ರವಾಸಿಗರು ಗಾಯಗೊಂಡಿದ್ದಾರೆ. ಆದರೆ ಶಿವಮೊಗ್ಗದ ಪ್ರವಾಸಿ ಮಂಜುನಾಥ್, ರಿಯಲ್ ಎಸ್ಟೇಟ್ ಉದ್ಯಮಿ, ವಿಜಯನಗರ ಬಡಾವಣೆಯ ನಿವಾಸಿ, ಏಪ್ರಿಲ್ 19ರಂದು ಅವರು ಶಿವಮೊಗ್ಗದಿಂದ ತೆರಳಿದ್ರು ಪ್ರವಾಸಕ್ಕಾಗಿ. ಅವರ ಸಾವು ಆಗಿದೆ ಭಯೋತ್ಪಾದಕರ ಗುಂಡಿಗೆ. ಅವರ ಪತ್ನಿ ಪಲ್ಲವಿ ಮತ್ತು ಮಗ ಸುರಕ್ಷಿತ್ ಇಬ್ಬರು ಸುರಕ್ಷಿತವಾಗಿದ್ದಾರೆ. ಆದರೆ ಮಂಜುನಾಥ್ ಸಾವು ಕಂಡಿದ್ದಾರೆ. Veta, Brotmannen, ta nu Brotmannen! Upp till det!